ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯ ಈಗ ರೋಚಕ ಹಂತಕ್ಕೆ ಬಂದು ನಿಂತಿದೆ. 4 ದಿನಗಳ ಆಟ ಮುಗೀತು. ಈಗ ಕೊನೆಯ ದಿನದ ಆಟ. ನಾವೆಲ್ಲೂ ಕೂಡ ಅನ್ಕೊಂಡಿದ್ವಿ, ನೆನ್ನೆ ಒಂದು ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ಒಂದು 400 ಪ್ಲಸ್ ಟಾರ್ಗೆಟ್ ನಾವು ಕೊಟ್ಟರೆ, ಅಂದರೆ ನಮ್ಮ ಲೀಡ್ 6 ರನ್ ಸೇರಿ 400 ಅಥವಾ 425 450 ಆದರೂ ಕೂಡ ಇಟ್ಸ್ ಗುಡ್ ಅಂತ ಒಂದು ಟಾರ್ಗೆಟನ್ನು ಕೊಟ್ಟು ನಾವು ಅವ್ರನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಬೇಕು. ಕೊನೆಯ ದಿನದಲ್ಲಿ ಉಳಿದ್ರೂ ಪರವಾಗಿಲ್ಲ, ಯಾಕಂದರೆ ಶ್ಯೂರ್ ಶಾಟ್ ಇಂಗ್ಲೆಂಡ್ ಟೀಮ್ ಆ ಚೇಸ್ಗೆ ಹೋಗ್ತಾರೆ. ಅವರು ಡ್ರಾಗೋಸ್ಕರ ಆಡುವಂಥದ್ದು ಇತ್ತೀಚಿನ ಒಂದು 2-3 ವರ್ಷಗಳಲ್ಲಿ ನಾವು ನೋಡ್ತಿರೋ ಹಾಗೆ ಅವರ ಬ್ಯಾಸ್ ಬಾಲ್ ಐಡಿಯಾ ಏನಿದೆ ಬ್ರೆಂಡನ್ ಮೆಕ್ಕುಲಮ್ ಅವ್ರದ್ದು. ಸೊ ಅದರ ಪ್ರಕಾರ ಅವರು ಯಾವತ್ತೂ ಕೂಡ ಡ್ರಾಗ್ ಹೋಗಲ್ಲ, ಅವರು ರಿಸಲ್ಟ್ಗೆ ಹೋಗ್ತಾರೆ. ಸೊ ಆ ಕಾರಣಕ್ಕೆ ನಾವು ಕಂಪ್ಲೀಟ್ ಡೇ ಆಡಿ ನಾವು ಅವರಿಗೊಂದು ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ಚೆನ್ನಾಗಿತ್ತು ಅಂತ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ದೆ. ಆದರೆ ನಾವು ಅಂದ್ಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಕೊನೆಯದಾಗಿ ನಮ್ಮ ಬ್ಯಾಟಿಂಗ್ ಕೊಲ್ಯಾಪ್ಸ್. ಕೊನೆಯದಾಗಿ ನಾವು ಈ ಲೋವರ್ ಆರ್ಡರ್ ನೋಡ್ತೀವಲ್ಲ, ರವೀಂದ್ರ ಜಡೇಜಾ ನಂತರ ಶಾರ್ದೂಲ್ ಠಾಕೂರ್, ಸಿರಾಜ್, ಬುಮ್ರಾ, ಪ್ರಸಿದ್ಧ್ ಈ ಬಾರಿ ಕೂಡ ಬ್ಯಾಟಿಂಗ್ ಮಾಡಲಿಲ್ಲ. ಹೇಗೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಕೊಲ್ಯಾಪ್ಸ್ ಆಯಿತು, ನಾವೊಂದು ಒಳ್ಳೆ 430 ರನ್ ಗಳಿಸಿದ್ವಿ, ಒಂದು 3 ವಿಕೆಟ್ಗೆ 4 ವಿಕೆಟ್ಗೆ. ಅದಾದಮೇಲೆ ಸಡನ್ಲಿ ಕೊಲ್ಯಾಪ್ಸ್ ಆಯಿತು, ನಮ್ಮದು 471ಕ್ಕೆ ಆಲ್ಔಟ್ ಆಗ್ತೀವಿ. ಇಲ್ಲೂ ಕೂಡ ಆಗಿದ್ದು ಮತ್ತು ಅದೇ ಕತೆ. ನಾವೆಲ್ಲಿದ್ವಿ, 364 ಏನು ಗಳಿಸಿದ್ದೀವಿ. ಸೊ ಒಂದು ಹಂತದಲ್ಲಿ 335ಕ್ಕೆ 5 ಇತ್ತು. ಸೊ ಅಲ್ಲಿಂದ 333ಕ್ಕೆ 5. ಸೊ ಅಲ್ಲಿಂದ 364 ಆಲ್ಔಟ್. ಆಲ್ಮೋಸ್ಟ್ ಒಂದು 29 ರನ್ 30 ರನ್ ಸೇರಿಸೋಲ್ಲಿ ನಮ್ಮ 5-6 ವಿಕೆಟ್ ಹೋಯಿತು. ಸೊ ಅಲ್ಲಿಗೆ ನಾವು ಅಂದ್ಕೊಂಡಂಥ ಒಂದು ಟಾರ್ಗೆಟ್ 400 ಪ್ಲಸ್ ಅಂತ ಏನಿತ್ತು ಅದು ಸಾಧ್ಯ ಆಗಿಲ್ಲ. ಸೊ ನಾವು ಕೊಟ್ಟಿರುವಂಥ ಟಾರ್ಗೆಟ್ ಬಂದು ಆಲ್ಮೋಸ್ಟ್ ಈಗ 350 ಅವ್ರು ಗಳಿಸಬೇಕಾಗಿದೆ. 2ನೇ ಇನ್ನಿಂಗ್ಸಲ್ಲಿ ಕೂಡ ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ ಇಂಗ್ಲೆಂಡ್ ಅವರು. ಸೊ 21ಕ್ಕೆ ನೋ ಲಾಸ್ 6 ಓವರಲ್ಲಿ. ಖಂಡಿತ ಅವರು ಇವತ್ತು ಉಳಿದಿರುವಂಥ 371ರ ಟಾರ್ಗೆಟ್ ಏನಿದೆ 350 ಇನ್ನು ಅವರು ಶಾರ್ಪ್ಲಿ ಗಳಿಸಬೇಕು. ಖಂಡಿತ ಅವರು ದ ಚೇಸ್ಗೆ ಹೋಗ್ತಾರೆ. ಇನ್ನು ನಮ್ಮ ಬ್ಯಾಟಿಂಗ್ ಬಗ್ಗೆ ನಾವು ಮಾತನಾಡಲೇಬೇಕು. ನೆನ್ನೆ KL ರಾಹುಲ್, ರಿಷಬ್ ಪಂತ್ ಅದ್ಭುತವಾಗಿ ಆಡಿದ್ರು ಇಬ್ಬರೂ ಕೂಡ. ಅದರಲ್ಲೂ KL ರಾಹುಲ್ ಇಂಗ್ಲೆಂಡ್ ನೆಲದಲ್ಲಿ ಅವರ ಫಾರ್ಮ್ ಏನಿದೆ ಅದನ್ನು ಮತ್ತೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಾನಾಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹೋದ್ಮೇಲೆ ಆ ಒಂದು ಸೀನಿಯಾರಿಟಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾದಂಥವರು KL ರಾಹುಲ್ ಅಂತ. ಸೊ ಅದನ್ನು ಅವರು ಸಮರ್ಥವಾಗಿ ಶುಭ್ಮಾನ್ ಗಿಲ್ ಅವರಿಗೆ ಒಂದು ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ. ಯಾವುದೇ ಸೀನಿಯರ್ ರಿಟೈರ್ಡ್ ಆಗಿದ್ರೂ ಕೂಡ ನಾನು ಇದ್ದೀನಿ, ನೀನು ಕ್ಯಾಪ್ಟನ್ ಆಗಿದ್ದಾಗ ನಿನ್ನ ಜೊತೆಗೆ ನಾನು ಇದ್ದೀನಿ ಅಂತ ಪ್ರೂವ್ ಮಾಡಿದ್ದಾರೆ. ಅದರಲ್ಲೂ ನೆನ್ನೆ ವಿಶೇಷವಾಗಿದ್ದು ಅವರು ಪಾರ್ಟ್ನರ್ಶಿಪ್ಗಳನ್ನು ಬಿಲ್ಡ್ ಮಾಡಿದಂಥ ರೀತಿ, ರಿಷಬ್ ಪಂತ್ ಜೊತೆಗೆ, ನಂತರ ಕರುಣ್ ನಾಯರ್ ಜೊತೆಗೆ, ಸಾಯಿ ಸುದರ್ಶನ್ ಆಡ್ತಿರ್ಬೇಕಾದ್ರೂ ಕೂಡ ಅವರಿಗೆ ತಮಿಳಲ್ಲೇ ಒಂದಷ್ಟು ಸೂಚನೆ ಕೊಡ್ತಾಯಿದ್ರು. ರಿಷಬ್ ಪಂತ್ ಬ್ಯಾಟಿಂಗ್ ಬಂದಾಗ ಅವರಿಗೆ ಹಿಂದಿಯಲ್ಲಿ ಹೇಳ್ತಾಯಿದ್ರು ಹೇಗೆ ಪಿಚ್ ಬಿಹೇವ್ ಮಾಡ್ತಾ ಇದೆ, ಬಾಲ್ ಹೇಗೆ ಟರ್ನ್ ಆಗ್ತಿದೆ ಇದ್ರ ಬಗ್ಗೆ, ಸ್ವಿಂಗ್ ಆಗ್ತಿದೆ ಇದ್ರ ಬಗ್ಗೆ. ಕರುಣ್ ನಾಯರ್ ಬಂದಾಗ ಎಂದಿನ ಹಾಗೆ ಕನ್ನಡದಲ್ಲಿ ಮಾತುಕತೆ. ಒಂದು ಮಲ್ಟಿ ಟ್ಯಾಲೆಂಟೆಡ್, ಬರೀ ಬ್ಯಾಟಿಂಗ್, ವಿಕೆಟ್ ಕೀಪಿಂಗ್, ಓಪನಿಂಗ್ ಬ್ಯಾಟ್ಸ್ಮನ್, ಕ್ಯಾಪ್ಟನ್ ಈ ಥರ ಜವಾಬ್ದಾರಿ ನಿಭಾಯಿಸೋದಲ್ಲದೆ ನಾನು ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಮಾತನಾಡಬಲ್ಲೆ ಅಂತ KL ರಾಹುಲ್ ನೆನ್ನೆ ತೋರಿಸ್ಕೊಟ್ರು. ಅದನ್ನು DK ಕೂಡ ಕೋಟ್ ಮಾಡಿದ್ರು. ಇನ್ನು ರಿಷಬ್ ಪಂತ್ ಬಗ್ಗೆ ಮಾತನಾಡಲೇಬೇಕು. ಈ ವ್ಯಕ್ತಿ ಟೆಸ್ಟ್ ಕ್ರಿಕೆಟನ್ನು ಆಡೋ ರೀತಿಯೇ ಬೇರೆ ಅಂತ ನಾನು ಹಿಂದೆನೇ ಹೇಳಿದ್ದೆ. ಇದನ್ನು ಮತ್ತೆ ಪ್ರೂವ್ ಮಾಡಿದ್ರು. ಅದ್ಭುತವಾದಂಥ ಬ್ಯಾಟಿಂಗ್ ನೆನ್ನೆ. ಏನು ಇದು ಆ್ಯಂಡಿ ಫ್ಲಾರ್ ಏಕೈಕ ವಿಕೆಟ್ ಕೀಪರ್ ಆಗಿದ್ದರು. 2 ಇನ್ನಿಂಗ್ಸಲ್ಲಿ ಸೆಂಚುರಿ ಗಳಿಸಿದಂಥ ಏಕೈಕ ವಿಕೆಟ್ ಕೀಪರ್ ವಿಶ್ವದಲ್ಲಿ ಆ್ಯಂಡಿ ಫ್ಲಾರ್ ಆಗಿದ್ದರು. ಆ ಒಂದು ದಾಖಲೆಯನ್ನು ಸಮಗಟ್ಟಿದ್ದಾರೆ ರಿಷಬ್ ಪಂತ್. ಜೊತೆಗೆ ಈ ನೆಲದಲ್ಲಿ ಏನು ಇಂಗ್ಲೆಂಡ್ ನೆಲದಲ್ಲಿ ವಿಜಯ್ ಹಜಾರೆ ಇರ್ಬೋದು, ರಾಹುಲ್ ದ್ರಾವಿಡ್, ವಿರಾಟ್ ಕೊಹ್ಲಿ, ಅದಾದ ನಂತರ ರಿಷಬ್ ಪಂತ್ ಇಂಗ್ಲೆಂಡ್ ನೆಲದಲ್ಲಿ 2 ಇನ್ನಿಂಗ್ಸ್ನಲ್ಲಿ ಸೆಂಚುರಿ ಗಳಿಸಿದಂಥ ಪ್ಲೇಯರ್. ಅವರೆಲ್ಲರೂ ಕೂಡ ಪ್ರೀಮಿಯಂ ಬ್ಯಾಟ್ಸ್ಮನ್ಸ್. ವಿಜಯ್ ಹಜಾರೆ ಇರ್ಬೋದು, ಸುನಿಲ್ ಗವಾಸ್ಕರ್ ಇರ್ಬೋದು, ರಾಹುಲ್ ದ್ರಾವಿಡ್, ವಿರಾಟ್ ಕೊಹ್ಲಿ ಕೂಡ ಪಕ್ಕಾ ಬ್ಯಾಟ್ಸ್ಮನ್. ಆದರೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ 2 ಇನ್ನಿಂಗ್ಸ್ನಲ್ಲೂ ಕೂಡ ಸೆಂಚುರಿ ಗಳಿಸ್ತಾರಂತಂದರೆ ಅದ್ಭುತ. ಸೊ ರಿಷಬ್ ಪಂತ್ ಸೆಂಚುರಿ ಗಳಿಸೋ ಮೂಲಕ ವಿಕೆಟ್ ಕೀಪರ್ ಆಗಿ ತಮ್ಮ ಒಂದು ಕೊಡುಗೆ, ಕೆಲವೊಂದಷ್ಟು ಡ್ರಾಪ್ಗಳನ್ನು ಮಾಡಿದ್ರು ಕೂಡ ಅವರ ಬ್ಯಾಟಿಂಗಲ್ಲಿ ಅವರ ಆ ಒಂದು ಪರ್ಫಾರ್ಮೆನ್ಸ್ ಏನಿತ್ತು ಅದು ಚೆನ್ನಾಗಿತ್ತು. ಜೊತೆಗೆ ರಿಷಬ್ ಪಂತ್ 8ನೇ ಟೆಸ್ಟ್ ಸೆಂಚುರಿಯನ್ನು ಗಳಿಸ್ತಾರೆ. 9ನೇ ಟೆಸ್ಟ್ ಸೆಂಚುರಿ KL ರಾಹುಲ್ ಕಡೆಯಿಂದ ಬರುತ್ತೆ. ಇಬ್ಬರು ಕೂಡ ಒಳ್ಳೆಯ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಆದರೆ ಒನ್ಸ್ KL ರಾಹುಲ್, ರಿಷಬ್ ಪಂತ್ ಔಟ್ ಆದಮೇಲೆ ರವೀಂದ್ರ ಜಡೇಜಾ ಕೂಡ ಹೆಚ್ಚಾಗಿ ನಿಲ್ಲಿಲ್ಲ. ನಮ್ಮ ಲೋವರ್ ಆರ್ಡರ್ ಏನು ನಮ್ಮ ಟೈಲ್ ಎಂಡ್ ಇತ್ತು ಅದು ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಯಿತು. ಸೊ ಈಗ 350 ಇವತ್ತಿನ ಒಂದು ದಿನದಲ್ಲಿ ಗಳಿಸಬೇಕು. ನಾನು ಆಗಲೇ ಹೇಳಿದ ಹಾಗೆ ಜಸ್ಪ್ರೀತ್ ಬುಮ್ರಾ ಹಾಗೆ ಸಿರಾಜ್, ಪ್ರಸಿದ್ಧ್ ಈ 3 ಜನ ಕೂಡ ವಿಕೆಟ್ಗಳಿಗೆ ಹೋಗಬೇಕಾಗುತ್ತೆ. ಅವರು ಚೇಸ್ಗೆ ಹೋಗ್ತಾರೆ. ಅವರು ನಿಲ್ಲಿಸುವಂಥದ್ದು, ಡಿಫೆನ್ಸ್ ಮಾಡುವಂಥದ್ದು ಇರಲ್ಲ, ಅಟ್ಯಾಕ್ಗೆ ಹೋಗ್ತಾರೆ. ಯಾಕಂದರೆ ಬೆನ್ ಡಕೆಟ್, ಓಲಿ ಪೋಪ್, ಹ್ಯಾರಿ ಬ್ರೂಕ್, ಸ್ಮಿತ್ ಇವರೆಲ್ಲರೂ ಕೂಡ ಅಟ್ಯಾಕಿಂಗ್ ಪ್ಲೇಯರ್ಸ್. ಈಸಿಯಾಗಿ ಬೇಗ ರನ್ನನ್ನು ಗಳಿಸುವಂಥ ಒಂದು ಪ್ರಯತ್ನ. ಅಲ್ಲೇ ನಮಗೆ ಒಂದು ಚಾನ್ಸ್ ಇರುತ್ತೆ ವಿಕೆಟನ್ನು ತೆಗೆಯೋದಕ್ಕೆ. ಯಾವಾಗ ಎದುರಾಳಿ ಅಟ್ಯಾಕಿಂಗ್ ಮೋಡಲ್ ಇರ್ತಾರೆ, ನೀವು ಅದರ ಪ್ರಕಾರ ಫೀಲ್ಡ್ ಸೆಟ್ ಮಾಡ್ಬೋದು, ಬೌಲಿಂಗ್ ಪ್ಲ್ಯಾನ್ ಮಾಡ್ಬೋದು. ಅಟ್ಯಾಕಿಂಗ್ ಮೋಡಲ್ ಇದ್ದಾಗ, ಡಿಫೆನ್ಸಲ್ಲಿದ್ದಾಗ ಅದಕ್ಕೊಂದು ಬೇರೆ ಪ್ಲ್ಯಾನ್ ಬೇಕಾಗುತ್ತೆ. ಬಟ್ ಅಟ್ಯಾಕಿಂಗ್ ಮೋಡಲ್ ಇರಬೇಕಾದ್ರೆ ವಿಕೆಟ್ ಸಿಗುವಂಥ ಚಾನ್ಸಸ್ಗಳು ಹೆಚ್ಚಿರುತ್ತೆ. ಆದರೆ ಅದೊಂಥರ ಲಾಟ್ರಿ ಥರ, ಯು ಮಿಸ್ ಅವ್ರ ಹಿಟ್ ಆ ರೀತಿ ಆಗುತ್ತೆ, ಯು ಮಿಸ್ ಐ ಹಿಟ್ ಅನ್ನೋ ರೀತಿಯಾಗಿ ಆಗುತ್ತೆ. ಒಂದೋ ಅವ್ರು ಬೇಗ ಚೇಸ್ ಮಾಡಿಬಿಡ್ತಾರೆ, ಒಂದಷ್ಟು ಓವರ್ಗಳನ್ನು ಬಾಕಿ ಇಟ್ಟು ಎಲ್ಲೇ ಹೋದರೆ ವಿಕೆಟ್ಗಳು ಕೊಲ್ಯಾಪ್ಸ್ ಆಗಿ ನಮಗೆ ವಿನ್ ಆಗುವಂಥ ಚಾನ್ಸಸ್ ಇದೆ. ಅಲ್ಟಿಮೇಟ್ಲಿ ಅವ್ರು ಹೇಗೆ ಚೇಸಿಗೆ ಹೋಗ್ತಾರೆ, ನಾವು ಕೂಡ ಆಲ್ಔಟ್ ಅಟ್ಯಾಕ್ಗೆ ಮುಂದಾಗಬೇಕು. ಬಟ್ ಅದು ಡಿಪೆಂಡ್ ಆಗುತ್ತೆ ಜಸ್ಪ್ರೀತ್ ಬುಮ್ರಾ ಅನ್ನೋ ಟ್ರಂಪ್ ಕಾರ್ಡ್ ಮೇಲೆ.
ಸೊ ನಿಮ್ಮ ಪ್ರಕಾರ ಏನಾಗುತ್ತೆ ದಯವಿಟ್ಟು ತಿಳಿಸಿ. ಏನಾಗ್ಬೋದು? ನಾವು ಗೆಲ್ತೀವಾ, ಇಂಗ್ಲೆಂಡ್ ಗೆಲ್ಲುತ್ತಾ, ಅಥವಾ ಏನಾದರೂ ಡ್ರಾ ಆಗುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.